ನಮಸ್ಕಾರ ರೀ ಬಂಧುಗಳೇ. ವಿಶ್ವದ ಪ್ರಸಿದ್ಧ ನಯಾಗರ ಜಲಪಾತ ಕೇವಲ ಒಂದು ಜಲಪಾತ ಅಲ್ರಿ, ಇದು 3 ಅದ್ಭುತ ಜಲಪಾತಗಳ ಸಮೂಹ ಆಗೈತ್ರಿ. ಅವು ಯಾವಂದ್ರೆ ಹಾರ್ಸ್ ಶೂ ಫಾಲ್ಸ್, ಅಮೇರಿಕನ್ ಫಾಲ್ಸ್ ಮತ್ತು ಬ್ರೈಡಲ್ ವೀಲ್ ಫಾಲ್ಸ್. ಈಗ ನಾವು ಮೊಟ್ಟ ಮೊದಲಿಗೆ ವರ್ಲ್ಪೂಲ್ ನಯಾಗರ ಫಾಲ್ಸ್ ನೋಡ್ಲಿಕ್ಕೆ ಹೊಂಟೇವ್ರಿ. ಹಾಗಾದ್ರೆ ಬರ್ರೆಲ್ಲ ಹೆಂಗೈತಂತ ನೋಡೋಣಂತ. ವರ್ಲ್ಪೂಲ್ ನಯಾಗರ ಫಾಲ್ಸ್ ಒಳಗ ನದಿಯು ಆಳವಾದ ಕಣಿವೆಯಲ್ಲಿ ಸುಮಾರು 90 ಡಿಗ್ರಿಯ ತಿರುವು ಪಡೆದು ಅತ್ಯಂತ ವೇಗವಾಗಿ ಸುತ್ತುತ್ತಾ ಒಂದು ದೊಡ್ಡ ಸುಳಿಯಂತೆ ಕಾಣುವ ಹಸಿರು ನೀಲಿ ಬಣ್ಣದ ನೀರು, ಬಿಳಿ ನೊರೆ, ಪ್ರಕೃತಿಯ ಅದ್ಭುತ ಸೌಂದರ್ಯ ಇವೆಲ್ಲವೂ ಸೇರಿ ಈ ಸ್ಥಳನ್ನ ಇನ್ನಷ್ಟು ಆಕರ್ಷಕವಾಗಿ ಕಾಣಿಸೈತ್ರಿ. ಈ ರಭಸದ ನೀರು ಮುಂದೆ ಹರಿದು ವಿಶ್ವವಿಖ್ಯಾತ ನಯಾಗರ ಜಲಪಾತದ 3 ಭಾಗದಲ್ಲಿ ಧುಮುಕುವಂಥದ್ದು. ಇಲ್ಲಿ ನಾವು ವಿಭಿನ್ನ ರೀತಿಯ ಬ್ರಿಡ್ಜ್ಗಳನ್ನು ಹೇಗೆ ನಿರ್ಮಾಣ ಮಾಡಿದರು ಅನ್ನೋದನ್ನು ಕಾಣಬಹುದು. ನಯಾಗರ ಜಲಪಾತ ಕೇವಲ ನೋಡುವ ಸ್ಥಳವಲ್ಲ, ಪ್ರಕೃತಿಯ ವೈಭವ, ವಿಜ್ಞಾನ ಮತ್ತು ಮಾನವ ಪ್ರತಿಭೆ ಒಂದೇ ಕಡೆ ಸೇರುವ ಈ ಅದ್ಭುತ ಅನುಭವ ಜೀವನದಲ್ಲಿ ಒಮ್ಮೆಯಾದರೂ ಪ್ರತಿಯೊಬ್ಬರೂ ಭೇಟಿ ನೀಡಲೇಬೇಕಾದ ವಿಶ್ವದ ಅದ್ಭುತ ತಾಣಗಳಲ್ಲಿ ಇದು ಪ್ರಮುಖವಾದುದು. ಬಂಧುಗಳೇ, ಈ ಅದ್ಭುತ ದೃಶ್ಯವನ್ನು ನೋಡಿ ನಾವು ಈಗ ಇನ್ನಷ್ಟು ಉತ್ಸಾಹದಿಂದ ಕೇವ್ ಆಫ್ ದಿ ವಿಂಡ್ಸ್ ಮತ್ತು ಬ್ರೈಡಲ್ ವೇಲ್ ಫಾಲ್ಸ್ ಕಡೆಗೆ ಹೋಗೋಣಂತ. ಬರ್ರಿ ಹಂಗಾದ್ರೆ ಹೆಂಗೈತಂತ ನೋಡೋಣಂತ. ಈಗ ನಾವು ಅಮೆರಿಕಾದ ನ್ಯೂಯಾರ್ಕ್ ರಾಜ್ಯದಲ್ಲಿರುವ ವಿಶ್ವವಿಖ್ಯಾತ ನಯಾಗರ ಜಲಪಾತದ ಕೇವ್ ಆಫ್ ದ ವಿಂಡ್ಸ್ ಎಂಬ ಅದ್ಭುತ ಪ್ರವಾಸಿ ಸ್ಥಳಕ್ಕೆ ಬಂದೇವ್ರಿ. ಇಲ್ಲಿ ಒಳಗೆ ಬಂದ್ಕೂಳೆ ನಮಗೆ ಒಂದು ಸಣ್ಣ ಡಾಕ್ಯುಮೆಂಟರಿ ಚಲನಚಿತ್ರ ತೋರಿಸ್ತಾರ್ರಿ. ಇದ್ರೊಳಗೆ ಸಾವಿರಾರು ವರ್ಷಗಳಿಂದ ನಯಾಗರ ಜಲಪಾತ ಕಾಲಕ್ರಮೇಣ ಹೇಗೆ ಬದಲಾಯಿತು ಅನ್ನೋದನ್ನು ಮತ್ತು ಈ ಅಪಾರ ಜಲಶಕ್ತಿಯನ್ನು ಬಳಸಿಕೊಂಡು
ಜಲವಿದ್ಯುತ್ ಶಕ್ತಿ ಹೇಗೆ ತಯಾರಿಸಲಾಗುತ್ತದೆ ಮತ್ತು ಲಕ್ಷಾಂತರ ಪ್ರವಾಸಿಗರು ಸುರಕ್ಷಿತವಾಗಿ ಈ ಸ್ಥಳವನ್ನು ವೀಕ್ಷಿಸಲು ಹೇಗೆ ವ್ಯವಸ್ಥೆಗಳನ್ನು ನಿರ್ಮಿಸಲಾಯಿತು ಎಂಬುದನ್ನು ತಿಳಿಯಿತು. ಮತ್ತು ಇದರ ನಂತರ ಜಲಪಾತದ ನೀರಿನ ಸಿಂಚನದಿಂದ ನಮ್ಮ ಬಟ್ಟೆಗಳು ಒದ್ದೆಯಾಗಬಾರ್ದು ಅಂತ ಹೇಳಿ ನಮ್ಮೆಲ್ಲರಿಗೂ ಹಳದಿ ಬಣ್ಣದ ರೈನ್ ಕೋಟ್ ಕೊಡ್ತಾರೆ. ಅದನ್ನು ಹಾಕ್ಕೊಂಡು ನಾವು 175 ಅಡಿ ಕೆಳಗೆ ವಿಶೇಷ ಲಿಫ್ಟ್ ಮೂಲಕ ಇಳಿದು ಕೆಳಗೆ ಬಂದಾಗ ತಂಪಾದ ಗಾಳಿ, ಹಚ್ಚ ಹಸಿರಿನ ಪ್ರಕೃತಿ, ಎತ್ತರದ ಬಂಡೆಗಳು, ಅಲ್ಲಲ್ಲಿ ಹಾರಾಡುವ ಸುಂದರ ಪಕ್ಷಿಗಳು ಮನಸ್ಸಿಗೆ ಅಪಾರ ಸಂತೋಷವನ್ನು ಮತ್ತು ಪ್ರಕೃತಿಯ ಮಡಿಲಲ್ಲಿ ನಡೆಯುತ್ತಿರುವ ಅನುಭವ ಒಂದು ವಿಭಿನ್ನ ಲೋಕಕ್ಕೆ ಕೊರೆದೊಯ್ಯುವ ಅದ್ಭುತ ಅನುಭವ ಆಯಿತು. ಇಲ್ಲಿಂದ ಆರಂಭ ಆಗುವುದು ಮರದಿಂದ ನಿರ್ಮಿಸಿರುವ ಬಲಿಷ್ಠ ಪಾದಚಾರಿ ಮಾರ್ಗ. ಮರದ ಮೆಟ್ಟಿಲುಗಳನ್ನು ನಿಧಾನವಾಗಿ ಏರುತ್ತಾ ಮುಂದೆ ಸಾಗಿದಂತೆ ನಮ್ಮ ಎದುರು ಕಾಣಿಸಿಕೊಳ್ಳುತ್ತದೆ ಬ್ರೈಡಲ್ ವೇಲ್ ಫಾಲ್ಸ್. ಮದುವೆಯ ವಧುವಿನ ಬಿಳಿ ಮುಸುಕಿನಂತೆ ಕಾಣುವ ಕಾರಣ ಈ ಜಲಪಾತಕ್ಕೆ ಬ್ರೈಡಲ್ ವೇಲ್ ಫಾಲ್ಸ್ ಎಂಬ ಹೆಸರು ಬಂದಿರಬಹುದು. ಸುಮಾರು 181 ಅಡಿ ಎತ್ತರದಿಂದ ಧುಮುಕುವ ಈ ಜಲಪಾತದ ದೃಶ್ಯ ನಿಜಕ್ಕೂ ಮನಮೋಹಕ ಆಗಿತ್ತು. ಇನ್ನೂ ಮುಂದೆ ಸಾಗಿದಂತೆ ಜಲಪಾತದ ನೀರಿನ ಗರ್ಜನೆ ಮತ್ತಷ್ಟು ಹೆಚ್ಚಾಗುವುದು. ಗಾಳಿಯ ವೇಗ, ನೀರಿನ ಹನಿಗಳು ಮುಖದ ಮೇಲೆ ಮುತ್ತಿನಂತೆ ಬಿದ್ದು ಪ್ರತಿಯೊಂದು ಕ್ಷಣವೂ ರೋಮಾಂಚನವನ್ನು ಉಂಟು ಮಾಡುವ ಅದ್ಭುತ ಸುಂದರ ಅನುಭವ. ಕೊನೆಗೆ ನಾವು ತಲುಪುವುದು ಹರಿಕೇನ್ ಡೆಕ್. ಇಲ್ಲಿ ನಿಂತಾಗ ಜಲಪಾತದ ನೀರಿನ ರಭಸ ಮತ್ತು ಗಾಳಿಯ ಬಲ ಎಷ್ಟು ಇತ್ತಂದ್ರೆ ಚಂಡಮಾರುತದ ಮಧ್ಯದಲ್ಲಿ ನಿಂತಿರುವ ಅನುಭವ ಆಯಿತು. ಪ್ರಕೃತಿಯ ಮಹಾಶಕ್ತಿಯ ಎದುರು ಮನುಷ್ಯ ಎಷ್ಟು ಚಿಕ್ಕವನು ಎಂಬುದು ಇಲ್ಲಿಂದ ಅರ್ಥ ಆಯಿತು. ಆತ್ಮೀಯ ಬಂಧುಗಳೇ, ಇದು ಕೇವಲ ಒಂದು ಪ್ರವಾಸಿ ತಾಣವಲ್ಲ. ಪ್ರಕೃತಿಯ ಅದ್ಭುತ ಶಕ್ತಿ, ಸೌಂದರ್ಯ ಮತ್ತು ವೈಭವವನ್ನು ಕಣ್ಣಾರೆ ಅನುಭವಿಸುವ ಜೀವನದ ಅಪರೂಪದ ಅವಕಾಶ. ನಯಾಗರಾ ಜಲಪಾತಕ್ಕೆ ಭೇಟಿ ನೀಡುವ ಪ್ರತಿಯೊಬ್ಬರೂ ಕೇವ್ ಆಫ್ ದಿ ವಿಂಡ್ಸ್ ಮತ್ತು ಬ್ರೈಡಲ್ ವೇಲ್ ಫಾಲ್ಸ್ ಅನುಭವವನ್ನು ತಪ್ಪದೇ ಪಡೆಯಬೇಕು. ಈ ಅನುಭವ ನಮ್ಮ ಜೀವನದಲ್ಲಿ ಎಂದಿಗೂ ಮರೆಯಲಾಗದ ಅಮೂಲ್ಯ ನೆನಪಾಗಿ ಉಳಿಯುವುದು. ಧನ್ಯವಾದಗಳು ಬಂಧುಗಳೇ. ನನ್ನ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋ ಒಳಗೆ ಇನ್ನೊಂದು ಸುಂದರ ಸ್ಥಳದಲ್ಲಿ ಭೇಟಿಯಾಗೋಣ. ಧನ್ಯವಾದ.